ದರ್ಶನ್ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ತಾ ಇದ್ದೆ. ದರ್ಶನ್ ಆತನಿಗೆ ಆತನೇ ಶತ್ರು. ನಾನು ಹೇಳಿದಾಗೆ ಇದು ಗೊತ್ತಿಲ್ಲದ ದರ್ಶನ್ ಕೇರಳಕ್ಕೋಗಿ ಶತ್ರು ಸಂಹಾರ ಯಾಗ ಮಾಡಿಸಿದ್ದು. ಅದರ ಎಫೆಕ್ಟು ಈಗ ಅನುಭವಿಸ್ತಾ ಇರೋದು ಸ್ವತಃ ದರ್ಶನ್ನೇ. ದರ್ಶನ್ಗೆ ಜೈಲಿನಲ್ಲಿ VIP ಟ್ರೀಟ್ಮೆಂಟ್ ಈ ಬಾರಿ ಅಂತೂ ಇಲ್ಲ. ಕಾರಣ ಲಾಸ್ಟ್ ಟೈಮು ಕೊಟ್ಬಿಟ್ಟು ಟ್ರೀಟ್ಮೆಂಟು ಆ ಥರ ತಮ್ಮ ಕೆಲಸಕ್ಕೆ ಕೂತು ತಂದು ಕೊಟ್ಟರು. ಹಾಗಾಗಿ ಜೈಲಲ್ಲಿ ಕಠಿಣ ರೂಲ್ಸ್ ಜಾರಿಯಾಗಿದೆ ಸುಪ್ರೀಂ ಆದೇಶದಂತೆ. ದಾಸ ಒಬ್ಬ ಸಾಮಾನ್ಯ ವಿಚಾರಣಾಧೀನ ಕೈದಿಯಾಗಿ ಬದುಕ್ತಾ ಇದ್ದಾನೆ. ಯಾವುದೇ ವಿಶೇಷ ಸವಲತ್ತಂತೂ ಆತನಿಗಿಲ್ಲ. ಬೇಕಾಬಿಟ್ಟಿ ಓಡಾಡಂಗಂತೂ ಇಲ್ವೇ ಇಲ್ಲ. ತನ್ನ ಬ್ಯಾರಕ್ ಬಿಟ್ಟು ಯಾರ ಜೊತೆಗೂ ಸೇರಂಗಿಲ್ಲ. ಅಲ್ಲೇ ಲಾಕು, 4 ಗೋಡೆ ಮಧ್ಯೆ. ಸುಪ್ರೀಂ ಖಡಕ್ ಆದೇಶವನ್ನ ಜೈಲಿನ ಅಧಿಕಾರಿಗಳು ಪಾಲಿಸ್ತಾ ಇದ್ದಾರೆ. ಬಿ ದಯಾನಂದ್ ನೇತೃತ್ವದ ಅತ್ಯಂತ ಟಫ್ ರೂಲ್ಸ್ ಅನ್ನ ಫಾಲೋ ಮಾಡಲಾಗ್ತಾ ಇರೋದು. ಅಕಸ್ಮಾತ್ ಹಂಗೋ ಹಿಂಗೋ ಯಾರಾದರೂ ಕಣ್ತಪ್ಪಿಸಿ ವಿಶೇಷ ಆತಿಥ್ಯ ಏನಾದರೂ ಕೊಡೋದಕ್ಕೆ ಮುಂದಾದರೆ ಜೈಲು ಅಧಿಕಾರಿಗಳ ವಿರುದ್ಧ ಕ್ರಮ ಆಗುತ್ತೆ. ಹಾಗಾಗಿ ಸ್ಟ್ರಿಕ್ಟ್ ರೂಲ್ಸ್. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ಇನ್ನಷ್ಟು ನಮ್ಮ ಪ್ರತಿನಿಧಿ ವೆಂಕಟೇಶ್ ಲೈವ್ನಲ್ಲೇ ಇದ್ದಾರೆ. ವೆಂಕಟೇಶ್, ತಾನೇ ಮಾಡ್ಕೊಂಡಂತಹ ಎಡವಟ್ಟು, ತಾನೇ ಮಾಡ್ಕೊಂಡಂತಹ ತಪ್ಪು, ಯಾರ್ಯಾರ್ದೋ ಪ್ರೆಷರ್ನೆಲ್ಲ ಪೊಲೀಸರ ಮೇಲೆ ಹಾಕ್ಬಿಟ್ಟು ರಾಜಾತಿಥ್ಯ ತಗೊಂಡಿದ್ದು. ಈಗ ನಮ್ಗೆ ಯಾಕೆ ಬೇಕು ಇವರಿಗೆ ರಾಜಾತಿಥ್ಯ ಕೊಟ್ಬಿಟ್ಟು ನಮ್ಮ ಕೆಲಸಕ್ಕೆ ಯಾಕೆ ತುಕ್ಕುತ್ತು ತರಬೇಕು ಅಂತ ಹೇಳಿ ಕಠಿಣ ರೂಲ್ಸನ್ನು ಫಾಲೋ ಮಾಡ್ತಾ ಇರೋದು. ಸೊ ಹಾಗಾಗಿ ಈಗ ಬಳ್ಳಾರಿ ಜೈಲ್ಗೆ ಶಿಫ್ಟ್ ಆದರೂ ಸಮಸ್ಯೆ, ಇಲ್ಲೇ ಇದ್ರೂ ಸಮಸ್ಯೆ, ಬೇರೆ ದಾರಿ ಕಾಣ್ತಾ ಇಲ್ಲ ದರ್ಶನ್ಗೆ ಅನ್ನೋ ರೀತಿ. ಹೌದು ಶರತ್, ಯಾಕಂದರೆ ಈಗ ಸುಪ್ರೀಂ ಕೋರ್ಟ್ ಕೂಡ ಏನೊಂದು ಗೈಡ್ಲೈನ್ಸ್ ಕೊಟ್ಟಿದೆ, ಅದರ ಪ್ರಕಾರವಾಗಿ ಕೂಡ ನಡ್ಕೊಳ್ಬೇಕಾಗುತ್ತೆ. ಯಾಕಂತೇಳಿದ್ರೆ ಅದನ್ನು ಏನಾದರೂ ಮೀರಿ ಮಾಡಿದ್ದೇ ಆದರೆ ಈಗಾಗಲೇ ಏನೋ ಹೈಕೋರ್ಟ್ ಕೊಟ್ಟಂತಹ ಜಾಮೀನನ್ನೇ ರದ್ದು ಮಾಡಿದೆ ಅಂದರೆ ಇನ್ನು ಕೆಳ ನ್ಯಾಯಾಲಯಗಳೇನಾದರೂ ಅದನ್ನು ರದ್ದು ಮಾಡಿದೆ ಅದರಲ್ಲಿ ಯಾವ ರೀತಿಯಾದಂಥ ಒಂದು ಸಂದೇಶ ರವಾನೆ ಆಗುತ್ತೆ ಅನ್ನೋದು ಕೂಡ ಈಗಾಗಲೇ ಗೊತ್ತಾಗಿರುವಂತಹದ್ದು. ಸೊ ಆ ಹಿನ್ನೆಲೆಯಲ್ಲಿ ಇವತ್ತು ಏನು ಸುಪ್ರೀಂ ಕೋರ್ಟ್ ಕೊಟ್ಟಂಥ ಗೈಡ್ಲೈನ್ಸ್ ಏನಿದೆ ಅದನ್ನು ಫಾಲೋ ಮಾಡ್ತಾ ಇದ್ದಾರೆ. ಸೊ ಕಳೆದ ಬಾರಿ ಕೂಡ ಜೈಲಿನಲ್ಲಿದ್ದಂತಹ ವೇಳೆಯಲ್ಲಿ ನಟ ದರ್ಶನ್ ಅವರಿಗೆ ಸಾಕಷ್ಟು ಒಂದು ಪ್ರಭಾವ ಕೂಡ ಇತ್ತು. ಅಲ್ಲಿದ್ದಂತಹ ಅವರು ಕೂಡ ಸಹಾಯವನ್ನು ಮಾಡ್ತಿದ್ರು, ಆರಾಮಾಗಿ ಇದ್ರು. ಯಾವುದು ಕೂಡ ಅವರು ನಾನು ಜೈಲಲ್ಲಿ ಇದ್ದೀನಿ ಅನ್ನುವಂಥ ಒಂದು ಫೀಲ್ ಕೂಡ ಇರಲಿಲ್ಲ. ಅವರಿಗೆ ಬೇಕಾದಂಥ ಬಟ್ಟೆಯನ್ನು ಹಾಕ್ಕೊಳ್ತಾ ಇದ್ರು. ಜೊತೆಗೆ ಅಲ್ಲಿದ್ದಂಥ ತಿಂಡಿ ತಿನಿಸುಗಳು ಏನು ಬೇಕು ಎಲ್ಲವನ್ನು ಕೂಡ ಮನೆಯಿಂದ ತರಿಸ್ಕೊಳ್ತಾ ಇದ್ರು. ಊಟವನ್ನು ಕೂಡ ತಿನ್ಕೊಂಡು ಆರಾಮವಾಗಿ ಇದ್ರು. ಮೊಬೈಲ್ ಕೂಡ ಬಳಸ್ತಾ ಇದ್ರು. ಇವೆಲ್ಲವೂ ಕೂಡ ಯಾವಾಗ ಹೊರಗಡೆ ಬಂತೋ ಆಗ ನಿಜವಾದಂತಹ ಒಂದು ಏನೋ ಒಂದು ಎಚ್ಚರಿಕೆಯನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ರು ಕೂಡ ಅದು ಯಾವುದೂ ಸಫಲ ಆಗಲಿಲ್ಲ. ಆ ಹಿನ್ನೆಲೆಯಲ್ಲಿ ಮಾಧ್ಯಮಗಳಲ್ಲಿ ಫೋಟೋ ವೈರಲ್ ಆಗ್ತಿದ್ದಂತಹ ಕೂಡ ಏನು ಅವ್ರನ್ನ ಶಿಫ್ಟ್ ಮಾಡಿದ್ರು. ಅದಾದ ಬಳಿಕ ಬಳ್ಳಾರಿ ಜೈಲಿಗೆ ಹೋಗಿದ್ದರು. ಅಲ್ಲಿಂದ ಬಿಡುಗಡೆ ಆದ ನಂತರ ಅವರು ಏನೆಲ್ಲ ಒಂದು ಷರತ್ತುಗಳನ್ನು ನ್ಯಾಯಾಲಯ ವಿಧಿಸಿತ್ತೋ ಅದರಂತೆ ನಡೆದುಕೊಳ್ಳಿಲ್ಲ. ಬದಲಾಗಿ ಅವರು ಈ ಸಂದರ್ಭದಲ್ಲಿ ಮತ್ತೆ ಬಳ್ಳಾರಿ ಪರಪ್ನಗರ ಜೈಲಿಗೆ ಬಂದಿದ್ದಾರೆ. ಜೈಲಿನಲ್ಲಿ ಈಗ ಅವರು ಕೊಟ್ಟಿರುವಂಥ ಎಷ್ಟು ಜೊತೆ ಬಟ್ಟೆಯನ್ನು ತೆಗೆದುಕೊಂಡು ಹೋಗಿದ್ದಾರೆ ಅಷ್ಟೇ ಇರುವಂಥದ್ದು. ಅವರೇ ಅದನ್ನು ವಾಶ್ ಮಾಡ್ಕೊಳ್ಬೇಕು, ಅವರೇ ಹಾಕ್ಕೊಳ್ಬೇಕು. ಬಿಸಿಲನ್ನು ಕೂಡ ಹೊರಗಡೆ ನೋಡೋದಕ್ಕೂ ಸಾಧ್ಯ ಆಗ್ತಾ ಇಲ್ಲ. ಅವರು ಇರುವಂಥ ಬ್ಯಾರಕ್ ಏನಿದೆ ಆ ಬ್ಯಾರಕ್ನ ಹತ್ರ ಒಂದು ಸೆಕ್ಯೂರಿಟಿ ಕಣ್ಗಾವಲು ಕೂಡ ಇದೆ. ಕೆಲವೊಂದು ಪ್ರಕರಣಗಳಲ್ಲಿ, ಕೊಲೆ ಕೇಸ್ಗಳಲ್ಲಿ ಆಗಿರ್ಬೋದು, ಯಾವುದೇ ಒಂದು ಪ್ರಕರಣಗಳಲ್ಲಿ ಕೂಡ ಭಾಗಿಯಾಗಿದ್ದಂಥ ವೇಳೆಯಲ್ಲಿ ಎಲ್ಲ ಆರೋಪಿಗಳು ಕೂಡ ಒಟ್ಟಿಗೆ ಇರ್ತಾರೆ. ಆದರೆ ಇಲ್ಲಿ ದರ್ಶನ್ ಅವರಿಗೆ ಆ ರೀತಿಯಾದಂತಹ ಒಂದು ಸೌಲಭ್ಯ ಇಲ್ಲ. ಅವರ ಒಬ್ಬರನ್ನೇ ಒಂದು ಸೆಲ್ನಲ್ಲಿ ಇಡಿಸಿರುವಂಥದ್ದು. ಅವರ ಮೇಲೆ ಕೂಡ ಕಣ್ಗಾವಲನ್ನು ಇಟ್ಟಿದ್ದಾರೆ. ಬೆಳಿಗ್ಗೆ ಏನು ಒಂದು ವಿಚಾರಣಾಧೀನ ಕೈದಿಗಳಿಗೆ ಯಾವ ರೀತಿಯಾಗಿ ಫುಡ್ಡನ್ನು ಕೊಡ್ತಾರೆ ಅದೇ ರೀತಿಯಾಗಿ ಕೊಡ್ತಾ ಇರುವಂಥದ್ದು. ಎಲ್ಲವನ್ನು ಕೂಡ ಅವರೇ ನಿತ್ಯ ಕರ್ಮಗಳನ್ನು ಕೂಡ ಮಾಡ್ಕೊಳ್ಬೇಕಾಗಿರೋದ್ರಿಂದಾಗಿ ಅಂದರೆ ಯಾವುದೇ ಬೇರೆ ರೀತಿಯಾದಂಥ ವಿಶೇಷ ಸೌಲಭ್ಯಗಳು ಕೂಡ ಇಲ್ಲ. ಅಂದರೆ ವೆಸ್ಟರ್ನ್ ಟಾಯ್ಲೆಟ್ ಆಗಿರಬಹುದು ಅಥವಾ ಅವರಿಗೆ ಬಟ್ಟೆ ವಾಶ್ ಮಾಡೋದಕ್ಕೆ ಬೇರೆ ಯಾರಾದರೂ ಇದು ಕೊಟ್ಟಂಥ ವೇಳೆಯಲ್ಲಿ ಅದನ್ನು ಮಾಡಿಕೊಡುವಂಥ ಸೌಲಭ್ಯಗಳು ಕೂಡ ಅಲ್ಲಿದೆ. ಆದರೆ ಅದು ಯಾವುದು ಕೂಡ ಇಲ್ಲದೆ ಇರೋದ್ರಿಂದಾಗಿ ಈಗ ನಟ ದರ್ಶನ್ ಅವರಿಗೆ ನಿಜವಾದಂತಹ ಒಬ್ಬ ಅಪರಾಧಿ ಅಥವಾ ಆರೋಪಿ ಏನು ಒಂದು ಜೈಲಿನಲ್ಲಿ ಶಿಕ್ಷೆಯನ್ನು ಅನುಭವಿಸ್ತಾರೆ, ಯಾವ ರೀತಿಯಾಗಿ ಇರುತ್ತೆ, ಒಂದು ಕೃತ್ಯವನ್ನು ಮಾಡಿ ಒಳಗಡೆ ಹೋದರೆ ಯಾವ ರೀತಿಯಾಗಿ ಇರುತ್ತೆ ಅನ್ನೋದು ಕೂಡ ಈಗ ಅವರಿಗೆ ಮನವರಿಕೆ ಆಗಿರುವಂತಹದ್ದು. ಶರತ್, ಓಕೆ ವೆಂಕಟೇಶ್, ಹೋಲ್ಡಲ್ಲೇ ಇರಿ, ನಾನು ನಿಮ್ಮನ್ನು ಮತ್ತೊಮ್ಮೆ ಮಾತನಾಡಿಸ್ತೀನಿ. ನೋಡಿ, ಲಾಸ್ಟ್ ಟೈಮು ರೌಡಿ ಶೀಟರ್ಗಳ ಜೊತೆಗೆ ದರ್ಶನ್ ಜಾಲಿಯಾಗಿದ್ದದ್ದು ನೀವೆಲ್ಲರೂ ನೋಡಿದ್ರಿ ಆ ಫೋಟೋನ. ಇವತ್ತು ಅದೇ ಜೈಲಿನಲ್ಲೇ ಇರೋದು. ಆದರೆ ಈ ಸಲ ಜಾಲಿ ಇಲ್ಲ, ಪ್ರತಿನಿತ್ಯವೂ ನರಕ. ಲಾಸ್ಟ್ ಟೈಮ್ ಕೈಯಲ್ಲಿ ಸಿಗರೇಟ್ ಇತ್ತು, ಈ ಟೈಮ್ ಕಂಬಿ ಇದೆ. ಟೀ ಕಪ್ ಇತ್ತು, ಟೀ ಕಪ್ ಜೊತೆಗೆ ಪೋಸ್ ಕೊಟ್ಟಿದ್ದು, ಈಗ ನೀರಿನ ಕಪ್ ಇದೆ. ಈಗ ಜೈಲು ಅಧಿಕಾರಿಗಳ ಕಠಿಣ ರೂಲ್ಸ್ಗಳಿಗೆ ಡೆವೆಲ್ ಬೆಳಲಿ ಬೆಂಡಾಗೋಗಿದ್ದಾರೆ. ಲಾಸ್ಟ್ ಟೈಮು ಹಣ್ಣು, ಡ್ರೈ ಫ್ರೂಟ್ಸ್ ತಿನ್ನಕ್ಕೆ ಅಂತೇನ ಅವಕಾಶವನ್ನು ಕೊಟ್ಟಿದ್ರು. ಕುಟುಂಬಸ್ಥರು, ಸ್ನೇಹಿತರು ತಂದು ಕೊಡ್ತಾ ಇದ್ರು ತಿನಿಸುಗಳನ್ನು, ಈಸ್ಕೊಂಡು ತಿಂತಾ ಇದ್ರು. ಆದರೆ ಈಗ ಜೈಲಿನಲ್ಲಿ ಯಾವುದೇ ಹೊರಗಿನ ತಿನಿಸುಗಳು ಅಲೋ ಇಲ್ಲ, ಅವಕಾಶ ಇಲ್ಲ. ಅದಕ್ಕೆ 2 ಕಾರಣ ಇದೆ. ಒಂದು, ದರ್ಶನ್ನ ರಾಜಾತಿಥ್ಯ ಕೇಸು. ಇನ್ನೊಂದು, ಬದಲಾದ ರೂಲ್ಸ್ಗಳು. ಯಾಕೆಂದರೆ ಲಾಸ್ಟ್ ಟೈಮ್ CCB ರೇಡ್ ಆದಾಗ ಏಪ್ರಿಲ್, ಜೂನ್, ಜುಲೈ ಟೈಮಲ್ಲಿ ರೇಡ್ ಆದಂಥ ಸಂದರ್ಭದಲ್ಲಿ ಈ ಬೆಡ್ಡು, ದಿಂಬಿನ ಕೆಳಗಡೆ ಒಳಗಡೆ ಎಲ್ಲ ಗಾಂಜಾ ಪ್ಯಾಕೆಟ್ಗಳು, ಮೊಬೈಲ್ಗಳು ಎಲ್ಲವೂ ಇತ್ತು. ಹಾಗಾಗಿ ಹೊರಗಡೆಯಿಂದ ಏನೂ ಅಲೋವಿಲ್ಲ ಅಂತ. ಸೊ ಹಾಗಾಗಿ ತಿಂಡಿ ತಿನಿಸುಗಳಿಲ್ಲ. ಅಕಸ್ಮಾತ್ ಈತನಿಗೆ ಮಾತ್ರ ಅವಕಾಶ ಕೊಟ್ಟರೆ ಇದು ಮತ್ತೆ ರಾಜಾತಿಥ್ಯ ಅಂಡರಲ್ಲಿ ಬರುತ್ತೆ. ಮತ್ತೆ ಜೈಲಧಿಕಾರಿಗಳು, ಜೈಲಿನ ಸಿಬ್ಬಂದಿಗಳು, ಇದಕ್ಕೆ ಅಲೋ ಮಾಡಿದಂಥವರು ಎಲ್ಲರೂ ಕೆಲಸ ಕಳ್ಕೋಬೇಕಾಯ್ತದೆ. ಸೊ ಅದಕ್ಕೆ ಈಗ ಜೈಲಿನಲ್ಲಿ ನಿಜವಾದ ಜೈಲು ದರ್ಶನ ಆಗ್ತಾ ಇರೋದು ದರ್ಶನ್ಗೆ.
ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ಇನ್ನಷ್ಟು ನಮ್ಮ ಪ್ರತಿನಿಧಿ ವೆಂಕಟೇಶ್ ಲೈವ್ನಲ್ಲೇ ಇದ್ದಾರೆ. ವೆಂಕಟೇಶ್, ಹೇಳ್ತಾ ಇದ್ರಿ ಈ ರಾಜಾತಿಥ್ಯ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬದಲಾದ ಜೈಲಿನ ರೂಲ್ಸ್ಗಳಿಂದಲೇ ಹೊರಗಡೆಯಿಂದ ತಿಂಡಿ ತಿನಿಸುಗಳನ್ನು ತೆಗೆದುಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಜೊತೆಗೆ ಇನ್ನೊಂದಷ್ಟು ಪ್ರಶ್ನೆಗಳನ್ನು ಕೇಳ್ತೀನಿ, ಕರೆ ಕಟ್ಟಾಗಿದೆ, ನಾನು ಮತ್ತೊಮ್ಮೆ ಸಂಪರ್ಕ ಮಾಡುವಂಥ ಪ್ರಯತ್ನ ಮಾಡ್ತೀನಿ. ನನ್ನ ಕೈಗಳಿಗೆ ಫಂಗಸ್ ಬಂದಿದೆ, ಇಲ್ಲಿರೋದಕ್ಕಾಗ್ತಾ ಇಲ್ಲ, ನನಗೆ ಒಂದು ತೊಟ್ಟು ವಿಷ ಕೊಟ್ಬಿಡಿ, ನನಗೆ ಬೇರೆ ಯಾರಿಗೂ ಬೇಡ, ನಾನೊಬ್ಬನು ಕೊಟ್ಬಿಡಿ ಅಂತ ಬೇಡ್ಕೊಂಡಿದ್ದು ಇವತ್ತು. ಈ ಎಲ್ಲ ನರಕ ಯಾತನೆಯನ್ನು ನನಗೆ ಅನುಭವಿಸೋಕ್ಕಾಗ್ತಾ ಇಲ್ಲ ಅಂತ. ತಪ್ಪು ಮಾಡಿದವರು ಎಲ್ರಿಗೂ ಕೂಡ ಇದೇ ಶಿಕ್ಷೆ ಅಥವಾ ಇದೇ ಪ್ರೊಸೀಜರ್. ಈಗ ಆಲ್ರೆಡಿ ಅಂದರ್ ಆಗಿರೋರಿಗೂ ಇದೇ ಶಿಕ್ಷೆ ಅಥವಾ ಇದೇ ಪ್ರೊಸೀಜರು. ಇನ್ನು ಮುಂದೆ ಬಾಲ ಬಿಚ್ತಾ ಇರೋರು ಪುಡಿ ರೌಡಿಗಳು ನಾಳೆ ದಿನ ಜೈಲು ಸೇರಿದ್ರೆ ಅವ್ರಿಗೂ ಇದೇ ಕತೆ. ನೋಡ್ಕೊಳ್ಳಿ ಒಂದ್ಸಲ ಕ್ಲಿಯರ್ ಆಗಿ. ನೀವೇನಾದರೂ ಬಾಲ ಬಿಚ್ಚಕ್ಕೆ ಹೋದರೆ, ಮತ್ತೊಂದು ಮಗದೊಂದು ಕಾನೂನನ್ನ ಕೈ ತಗೊಳಕ್ಕೆ ಹೋದರೆ, ಈಗ ದರ್ಶನ್ ಅನುಭವಿಸ್ತಾ ಇರುವಂಥ ಸ್ಥಿತಿಗೆ ನಿಮಗೆ ನಾಳೆ ಬರುತ್ತೆ. ಹಾಗಾಗಿ ಹೆಂಗೆ ಜೀವನ ಸಾಗಿಸ್ಬೇಕೋ ಹಂಗೆ ಸಾಗಿಸ್ಬೇಕು. ಓಕೆ, ಮತ್ತೊಬ್ಬ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಲೈವ್ನಲ್ಲಿ. ವೆಂಕಟೇಶ್, ಜೈಲಿನಲ್ಲಿ ಬದಲಾದ ಕೆಲವೊಂದಿಷ್ಟು ರೂಲ್ಸ್ಗಳು, ಅಂದರೆ ಹೊರಗಡೆಯಿಂದ ಈ ಹಿಂದೆ ತಿಂಡಿ ತಿನಿಸುಗಳನ್ನು ತರಬಹುದಾಗಿತ್ತು. ಆದರೆ CCB ರೇಡ್ ಆದಂಥ ಸಂದರ್ಭದಲ್ಲಿ ಬೆಡ್ಶೀಟ್ ಒಳಗಡೆ, ದಿಂಬೊಳಗಡೆ ಮೊಬೈಲು, ಗಾಂಜಾ ವಸ್ತುಗಳು ಸಿಕ್ಕಿದ್ದಕ್ಕಾಗಿ ಈಗ ಹೊರಗಡೆಯಿಂದ ಏನೇ ತಿಂಡಿ ತಿನಿಸುಗಳು ಬಂದ್ರೂ ಕೂಡ ಸ್ವೀಕಾರ ಮಾಡೋಂಗಿಲ್ಲ, ಬ್ಯಾನು. ಹಾಗಾಗಿ ದರ್ಶನ್ಗೆ ಇದು ನಿಜವಾದ ನರಕ ಯಾತನೆ ಕಂಡು ಬರ್ತಾ ಇರೋದು, ಅದರ ಎಕ್ಸ್ಪೀರಿಯನ್ಸ್ ಆಗ್ತಾ ಇರೋದು. ಶರತ್, ಸಾಕಷ್ಟು ಬಾರಿ ಜೈಲಿನ ಮೇಲೆ ದಾಳಿಯಾದಂತಹ ವೇಳೆಯಲ್ಲಿ ಕೂಡ ಏನು ಮೊಬೈಲ್ ಫೋನ್ಗಳು ಕೂಡ ಸಿಕ್ಕಿತ್ತು, ಅಲ್ಲಿ ಗಾಂಜಾ ಸಿಕ್ಕಿರುವಂತಹ ಪ್ರಕರಣಗಳು ಕೂಡ ಬೆಳಕಿಗೆ ಬಂದಿತ್ತು. ಆಗ ಅಧಿಕಾರಿಗಳ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ಕೂಡ ಮುಂದಾಗಿದ್ದರು. ಅದು ಒಂದೆರಡು ದಿನಗಳ ಕಾಲ ಅಷ್ಟೇ ಸದ್ದು ಮಾಡುತ್ತೆ. ಅದಾದ ಬಳಿಕ ಮತ್ತೆ ಯಥಾವತ್ತಾಗಿ ಅದೇ ರೀತಿಯಾದಂಥ ಒಂದು ಪ್ರಕ್ರಿಯೆಗಳು ಕೂಡ ನಡೆದುಕೊಂಡು ಹೋಗ್ತಾನೆ ಇರುತ್ತೆ. ಯಾಕಂತ ಹೇಳಿದರೆ ಜೈಲಿನಲ್ಲಿ ಒಳಗಡೆ ಇರುವಂತಹ ಏನು ಒಂದು ನಟೋರಿಯಸ್ ರೌಡಿ ಶೀಟರ್ಗಳಾಗಿರ್ಬೋದು, ಒಂದು ಗ್ಯಾಂಗ್ ಏನಿರ್ಬೋದು, ಅಲ್ಲಿರುವಂಥ ಜೈಲು ಅಧಿಕಾರಿಗಳ ಜೊತೆ ಶಾಮೀಲಾಗಿ ಇವೆಲ್ಲವನ್ನು ಕೂಡ ಮಾಡ್ತಾ ಇದ್ದಾರೆ ಅನ್ನೋಂಥದ್ದು ಕೂಡ ಹೊರ ಜಗತ್ತಿಗೆ ಕೂಡ ಗೊತ್ತಿರೋಂಥ ವಿಚಾರವೇ. ಸೊ ಅದಾದ ಬಳಿಕ ನಟ ದರ್ಶನ್ ಅವರು ಕೂಡ ಹೊರಗಡೆ ಹೋದಂಥ ವೇಳೆಯಲ್ಲಿ ಅಲ್ಲಿದ್ದಂತಹ ರೌಡಿ ಶೀಟರ್ಗಳೇನಿದ್ದಾರೆ ಅವ್ರ ಜೊತೆ ಒಂದು ಲಿಂಕನ್ನು ಬೆಳೆಸ್ಕೊಂಡು ಅಲ್ಲಿಂದ ಅವರಿಗೆ ಬೇಕಾದಂತಹ ಸೌಲಭ್ಯಗಳನ್ನು ಕೊಡುವಂಥ ನಿಟ್ಟಿನಲ್ಲೂ ಕೂಡ ಕೊಟ್ಟಿದ್ರು. ಅದಾದ ಬಳಿಕ ಏನು ಒಂದು ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಏನಿದೆ, ಅದು ಸುಪ್ರೀಂ ಕೋರ್ಟ್ ತೀರ್ಮಾನ ಏನು ಒಂದು ಆದೇಶವನ್ನು ರದ್ದು ಮಾಡಿ ಹೊರಗಡೆ ಹೋದಂಥ ವೇಳೆಯಲ್ಲಿ ಯಾವುದೇ ರೀತಿಯಾದಂಥ ರಾಜತೀತಿಯನ್ನು ಕೊಡಬಾರದು ಅಂತ ಹೇಳಿ, ಸೊ ಆ ಹಿನ್ನೆಲೆಯಲ್ಲಿ ಎಲ್ಲವನ್ನು ಕೂಡ ಟೈಟ್ ಮಾಡಿರುವಂಥದ್ದು. ಇಲ್ಲಿ ಗಮನಿಸಬೇಕಾದ ಮತ್ತೊಂದು ಅಂಶ ಅಂತ ಹೇಳಿದರೆ, ನಟ ದರ್ಶನ್ ಅವರು ಕೊಲೆ ಕೇಸ್ನಲ್ಲಿ ಬಂಧನ ಆದಂಥ ಸಂದರ್ಭದಲ್ಲಿ ಅಂದಿನ ಪೊಲೀಸ್ ಕಮಿಷನರ್ ಆಗಿದ್ದಂಥ ದಯಾನಂದ್ ಅವರು ಇವತ್ತು ADGP ಆಗಿರುವಂಥದ್ದು ಕೇಂದ್ರ ಕಾರಾಗೃಹಕ್ಕೆ. ಸೊ ಆ ಹಿನ್ನೆಲೆಯಲ್ಲಿ ಅವರು ಕೂಡ ಈಗ ಎಚ್ಚರಿಕೆಗಳನ್ನು ಕೊಟ್ಟಿದ್ದಾರೆ, ಸೂಚನೆಗಳನ್ನು ಕೂಡ ಕೊಟ್ಟಿದ್ದಾರೆ. ಒಂದು ವೇಳೆ ಏನಾದರೂ ಈ ರೀತಿಯಾದಂತಹ ನಿಯಮಗಳನ್ನು ಉಲ್ಲಂಘನೆ ಮಾಡಿದ್ದೇ ಆದರೆ ಅಂತಹ ಅಧಿಕಾರಿಗಳ ವಿರುದ್ಧ ಏನೊಂದು ಕ್ರಮವನ್ನು ತೆಗೆದುಕೊಳ್ಬೇಕೋ ಅದಕ್ಕೆ ನಾವು ಬದ್ಧವಾಗಿದ್ದೀವಿ ಅಂತ ಹೇಳಿ. ಯಾಕಂತೇಳಿದ್ರೆ ಅವರು ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಎಷ್ಟು ಜನ ಪೊಲೀಸರನ್ನು ಸಸ್ಪೆಂಡ್ ಮಾಡಿದ್ರು ಅನ್ನೋದು ಕೂಡ ಗೊತ್ತಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಅದೇ ರೀತಿಯಾದಂಥ ಒಂದು ಎಚ್ಚರಿಕೆ ಕೊಟ್ಟಿರುವುದರಿಂದಾಗಿ ಜೈಲಿನಲ್ಲಿ ಕೂಡ ದರ್ಶನ್ ಅವರಿಗೆ ಯಾವುದೇ ರಾಜಾತಿಥ್ಯ ಇಲ್ಲದೆ ವಿಚಾರಣಾ ದಿನ ಕೈದಿ ಯಾವ ರೀತಿಯಾಗಿ ಒಂದು ಶಿಕ್ಷೆಯನ್ನು ಅನುಭವಿಸಬೇಕೋ ಅದೇ ರೀತಿಯಾಗಿ ನಡೆಸ್ಕೊಳ್ತಾ ಇರುವಂತಹದ್ದು. ಶರತ್, ಥ್ಯಾಂಕ್ ಯು ವೆಂಕಟೇಶ್ ಮಾಹಿತಿಗಾಗಿ. ನಾನು ಹೇಳಿದ್ನಲ್ಲ, ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ನಿಜವಾದ ಅಸಲಿ ನರಕ ದರ್ಶನ ಈಗ ಆಗ್ತಾ ಇದೆ ಡಿಬಾಸ್ಗೆ, ನಿಮ್ಮ ಸೋಕಾಲ್ ಡಿಬಾಸ್. ಪ್ರೋಟೀನ್ ಫುಡ್ಗಳಿಲ್ಲ, ಮುದ್ದೆ ಮುರಿಬೇಕಾದಂತಹ ಪರಿಸ್ಥಿತಿ, ಆಮೇಲೆ ಜಿಮ್ ಇಲ್ಲ, ವರ್ಕೌಟ್ ಇಲ್ಲ. ಡೆವಿಲ್ ಕುಗ್ಗಿ ಹೋಗಿದ್ದಾನೆ, ಮಂಕಾಗಿ ಹೋಗಿದ್ದಾನೆ. ತನ್ನ ಕೊಠಡಿಯನ್ನ ತಾನೇ ಸ್ವಚ್ಛಗೊಳಿಸ್ಕೊಳ್ಬೇಕು, ಯಾರು ಬಂದು ಕ್ಲೀನ್ ಮಾಡ್ಕೊಳ್ಳಲ್ಲ. ಮಾನಸಿಕವಾಗಿಯೂ ಕೂಡ ಕುಗ್ಗಿ ಹೋಗಿದ್ದಾನೆ ಡೆವಿಲ್ ದರ್ಶನ್. ಆಬ್ವಿಯಸ್ಲಿ ಎಲ್ಲ ಆರೋಪಿಗಳು, ಎಲ್ಲ ವಿಚಾರಣಾಧೀನ ಕೈದಿಗಳಾಗಿರಲಿ ಅಥವಾ ಎಲ್ಲ ಅಪರಾಧಿಗಳೇ ಆಗಿರಲಿ, ಎಲ್ರಿಗೂ ಇದೇ ಗತಿನೇ. ಆಬ್ವಿಯ ಜೈಲಿನಲ್ಲೇ ಹಣ್ಣು ಡ್ರೈ ಫ್ರೂಟ್ಸನ್ನು ತಿಂದಿದ್ದು ದಾಸ ಈಗ ವಿಷ ಬೇಕು ಅಂತ ಕೋರ್ಟಲ್ಲಿ ಕೇಳಿದ್ದು. ಸೆರೆಮನೆ ವಾಸವನ್ನು ಅನುಭವಿಸೋಕ್ಕಾಗದೇನೆ ವಿಲವಿಲ ಒದ್ದಾಡಿ ಅಕ್ಕಪಕ್ಕದ ಬ್ಯಾರೆಟ್ಗಳಿಂದ ರೋಡಿಗಳಿಗೂ ಬೇರೆ ಕಡೆಗೆ ಶಿಫ್ಟ್ ಮಾಡಿಬಿಟ್ಟಿದ್ದಾರೆ. ಯಾಕೆ ಬೇಕು ಸಾವಾಸ, ಏನಾದ್ರು ಹೆಚ್ಚು ಕಮ್ಮಿ ಆದರೆ ನಮ್ಮ ತಲೆ ಮೇಲೆ ಬರುತ್ತೆ ಅಂತ. ಏಕಾಂಗಿ ವಾಸವನ್ನು ಅನುಭವಿಸ್ತಾ ಇರೋ ದಾಸ ಈಗ ಮಂಕಾಗಿ ವಾಸ ಮಾಡಬೇಕು. ಮಂಕಾದ ದಾಸ ಈಗ ಏಕಾಂಗಿಯಾಗಿ ವಾಸ. ಇದೇ ನರಕ ಯಾತನೆ. ಎಷ್ಟು ದಿನ ಗೊತ್ತಾಗುತ್ತೆ? ಮಧ್ಯಾಹ್ನ 3 ಗಂಟೆ ಗೊತ್ತಾಗುತ್ತೆ. ಇದೇ ಚಿಂತೆಯಲ್ಲಿರೋದು ದಾಸ. ಹಾಗಾಗಿ ತೂಕದಲ್ಲೂ ಇಳಿಕೆ ಆಗಿಬಿಟ್ಟಿದೆ. ಕರೆಕ್ಟಾಗಿ ತಿನ್ನೋಕ್ಕಾಗ್ತಾ ಇಲ್ಲ, ನಿದ್ದೆ ಬರ್ತಾ ಇಲ್ಲ. ಸೊ ಊಟ ತಿಂಡಿ ನಿದ್ದೆ ಯಾವುದು ಕರೆಕ್ಟಾಗಿ ಆಗಲಿಲ್ಲ ಅಂದರೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಆಗಬಹುದು ಅಥವಾ ಸಣ್ಣ ಆಗಬಹುದು. ಈಗಲೂ ಕೂಡ ಅಷ್ಟೇ, ಲಾಸ್ಟ್ ಟೈಮು ಹಿಂಗೆ ಆಗಿತ್ತು, ಈಗಲೂ ಹಂಗೆ ಆಗಿತ್ತು. ಏನು ಯಾವಾಗಲೂ ದರ್ಶನ್ದೇ ತೋರಿಸ್ತೀರಾ ಅಂತಂದರೆ, ಆತ ಒಳ್ಳೆ ಕೆಲಸ ಮಾಡಿದಾಗಲೂ ತೋರಿಸಿರೋದು ನಾವೇನೆ, ಆತ ಸಿನಿಮಾ ಮಾಡಿದಾಗ ಪ್ರಮೋಷನ್ ಮಾಡಿದ್ದು ನಾವೇನೆ. ಈಗ ಆತ ತಪ್ಪು ಮಾಡಿದ್ದಾನೆ, ಅದನ್ನು ತೋರಿಸೋದು ಕೂಡ ಹಾಗೇನೆ. ಬರೀ ಒಳ್ಳೇದು ಮಾಡಿದಾಗ ತೋರಿಸ್ಬಿಟ್ಟು ಕೆಟ್ಟದ್ದು ಮಾಡಿದಾಗ ಸ್ಕಿಪ್ ಮಾಡೋದಲ್ಲ. ಒಳ್ಳೇದು ಮಾಡಿದ್ರು ತೋರಿಸೋದೆ, ಕೆಟ್ಟದ್ದು ಮಾಡಿದ್ರು ತೋರಿಸೋದೆ. ಅದೇ ಈಗ ದರ್ಶನ್ ಕೇಸಲ್ಲೂ ಆಗ್ತಾ ಇರೋದು. ನಾನು ಹೇಳಿದ್ನಲ್ಲ, ದರ್ಶನ್ಗೆ ದರ್ಶನ್ನೇ ಶತ್ರು. ಹಾಗಾಗಿ ಶತ್ರು ಸಂಹಾರ ಯಾಗ
ಮಾಡಿ ಬಂದಿದ್ದು ಈಗ ಅದರ ಎಫೆಕ್ಟ್ ತಟ್ತಾ ಇದೆ. ನೋಡೋಣ 3 ಗಂಟೆಗೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಾರೋ ಅಥವಾ ಇಲ್ಲೇ ಕಂಟಿನ್ಯೂ ಆಗುತ್ತಾ ಅಂತ.